ಇಂಡಿಯಾ ಜನಬಂಧನ್ ಸಭೆ ದೆಹಲಿಯಲ್ಲಿ ನಡೆಯಿತು. ಇಂಡಿಯಾ ಒಕ್ಕೂಟದ ಪ್ರಮುಖ ನಾಯಕರೆಲ್ಲರೂ ಹಾಜರಾಗಿದ್ರು ಅನ್ನೋದು ವಿಶೇಷ. ಸಭೆ ಮುಗಿದ ನಂತರ ಪತ್ರಿಕಾಗೋಷ್ಠಿ ನಡೆಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಅನೇಕ ಪ್ರಮುಖ ನಾಯಕರು ಹಾಜರಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಕೆಲವು ಪ್ರಮುಖ ಅಂಶಗಳನ್ನ ಹೇಳಿದ್ರು. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಸಂವಿಧಾನದ ಮೇಲೆ ನಿರಂತರ ದಾಳಿ ನಡೆಸ್ತಾ ಇದೆ. ಸರ್ಕಾರದ ದುರಾಡಳಿತದ ವಿರುದ್ಧ ಇಂಡಿಯಾ ಕೂಟದ ಎಲ್ಲ ವಿಪಕ್ಷಗಳು ಒಗ್ಗಟ್ಟಾಗಿ ಹೋರಾಡಬೇಕು ಅಂತ ಒಕ್ಕೂಟದ ಅಧ್ಯಕ್ಷ ಮತ್ತು ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕರೆ ನೀಡಿದ್ದಾರೆ. ಲೋಕಸಭೆಯಲ್ಲಿ ಕ್ಷೇತ್ರ ಮರು ವಿಂಗಡಣೆ ಕುರಿತ ಮಸೂದೆ ವಿರುದ್ಧ ಒಗ್ಗಟ್ಟಾಗಿ ಹೋರಾಡಿದ್ರಿಂದ ಕೇಂದ್ರ ಸರ್ಕಾರದ ದುರುದ್ದೇಶಪೂರಿತ ಮಸೂದೆಗಳನ್ನು ಸೋಲಿಸೋದಕ್ಕೆ ಸಾಧ್ಯ ಆಯಿತು. ಈಗ ಅದೇ ಮಾದರಿಯಲ್ಲಿ ಸರ್ಕಾರದ ದುರಾಡಳಿತದ ವಿರುದ್ಧ ದೇಶ ಎದುರಿಸುತ್ತಿರುವ ರಾಜಕೀಯ, ಆರ್ಥಿಕ, ಸಾಮಾಜಿಕ ಮತ್ತು ವಿದೇಶಾಂಗ ನೀತಿಯ ಸವಾಲುಗಳನ್ನು ಎದುರಿಸೋಕೆ ನಾವು ಅದೇ ಒಗ್ಗಟ್ಟನ್ನ ಪ್ರದರ್ಶಿಸಬೇಕಿದೆ ಅಂತ ಹೇಳಿದ್ರು. ಇಂಡಿಯಾ ಒಕ್ಕೂಟ ಈಗ ಎಸ್ಐಆರ್ ವಿಷಯವಾಗಿ ಸಿಜೆಐ ಮುಂದೆ ಹೋಗಲಿದೆ ಅಂತ ಖರ್ಗೆ ಹೇಳಿದ್ದಾರೆ. ಅವರು ಔಪಚಾರಿಕವಾಗಿ ಎಲ್ಲವನ್ನೂ ಸಿಜೆಐಗೆ ತಿಳಿಸಿದ್ದಾರೆ ಮತ್ತು ವಿರೋಧ ಪಕ್ಷವಾಗಿ ಇಂಡಿಯಾ ಒಕ್ಕೂಟ ಸರ್ವಪಕ್ಷ ಸಭೆಯನ್ನ ಕರೆಯುವಂತೆ ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿದೆ. ಸಭೆಯಲ್ಲಿ 5 ಪ್ರಮುಖ ಅಂಶಗಳನ್ನು ಚರ್ಚಿಸಲಾಯಿತು ಮತ್ತು ಈ ಅಂಶಗಳ ಬಗ್ಗೆ ಒಮ್ಮತಕ್ಕೆ ಬರಲಾಯಿತು ಅಂತ ಹೇಳಲಾಗಿದೆ. ಅತ್ಯಂತ ಮುಖ್ಯವಾದ ಮತ್ತು ಪ್ರಮುಖವಾದ ಅಂಶ ಅಂದ್ರೆ ಇಂಡಿಯಾ ಒಕ್ಕೂಟ ಹೊರಡಿಸಿರುವ ಎಸ್ಐಆರ್ ಮತ್ತು ಮತದಾರರ ಪಟ್ಟಿಯ ರಿಗ್ಗಿಂಗ್ ಆರೋಪಗಳ ಕುರಿತು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಪತ್ರ ಬರೆಯೋಕೆ ನಿರ್ಧರಿಸಲಾಗಿದೆ. 5 पॉइंट पे आज सहमति जताई है और इनके लिए इन मुद्दों पर हम डट के काम करेंगे, लड़ेंगे और आगे बढ़ेंगे. पहला पॉइंट है, इट वाज एग्रीड टू सेंड a letter to Chief Justice of India, vote loot and stealing elections. The letter to be delivered to the Chief Justice of India very soon. ಎಸ್ಐಆರ್ ಸಮಸ್ಯೆಯನ್ನ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಸಲಾಗಿದೆ ಮತ್ತು ಸುಪ್ರೀಂ ಕೋರ್ಟ್ ಎಸ್ಐಆರ್ ಅನ್ನ ಎತ್ತಿ ಹಿಡಿದಿದೆ. ಆದರೆ ವಿರೋಧ ಪಕ್ಷಗಳು ಸಂಪೂರ್ಣ ಒಗ್ಗಟ್ಟಿನಿಂದ ಮುಖ್ಯ ನ್ಯಾಯಮೂರ್ತಿಗಳನ್ನ ಸಂಪರ್ಕಿಸುವುದು ಇದೇ ಮೊದಲು. ಇಲ್ಲಿ ಎಸ್ಐಆರ್ ಬಗ್ಗೆ ಮಾತ್ರವಲ್ಲ, ಮತಗಳ್ಳತನದ ವಿಷಯವನ್ನು ಎತ್ತಲಾಗಿದೆ. ಇದನ್ನ ಶೀಘ್ರದಲ್ಲೇ ಪರಿಹರಿಸಲಾಗುತ್ತೆ ಅಂತ ಹೇಳಲಾಗಿದೆ. ಸಿಜೆಐ ಅವರನ್ನ ವೈಯಕ್ತಿಕವಾಗಿ ತಲುಪೋಕೆ ಪ್ರಯತ್ನಿಸಲಾಗ್ತಾ ಇದೆ. ರಾಜಕೀಯ ಒತ್ತಡ ಹೇರೋಕೆ ಪ್ರಯತ್ನ ಮಾಡಲಾಗ್ತಿದೆ. ಇಲ್ಲಿ ಉಲ್ಲೇಖಿಸಲಾದ ಮತ್ತೊಂದು ಅಂಶ ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. ಪ್ರಧಾನ್ ರಾಜೀನಾಮೆ ನೀಡಬೇಕು ಅಂತ ಸರ್ವಾನುಮತದಿಂದ ನಿರ್ಧರಿಸಲಾಗಿದೆ. ಯಾಕೆಂದ್ರೆ ನೀಟ್ ಪತ್ರಿಕೆ ಸೋರಿಕೆ ಅವರ ಅಧಿಕಾರದ ಅವಧಿಯಲ್ಲಿ ಸಂಭವಿಸಿದೆ. ಅವರ ಅಧಿಕಾರಾವಧಿಯಲ್ಲಿ ಲಕ್ಷಾಂತರ ಯುವಕರಿಗೆ ಸಿಬಿಎಸ್ಇ ದ್ರೋಹ ಮಾಡಿದೆ. Second point, it was unanimously agreed to demand the immediate resignation of the education minister because he presided over the betrayal of lakhs of youth who appeared for NEET and CBSE examination. ಇಲ್ಲಿ ಚರ್ಚಿಸಲಾದ ಮೂರನೇ ಮತ್ತು ಪ್ರಮುಖ ವಿಷಯ ನಿರುದ್ಯೋಗ, ಆರ್ಥಿಕ ಪರಿಸ್ಥಿತಿ, ಹಣದುಬ್ಬರ ಮತ್ತು ಇತರ ಸಮಸ್ಯೆಗಳು. ವಿರೋಧ ಪಕ್ಷದ ಮೈತ್ರಿಕೂಟ ಈ ವಿಷಯಗಳನ್ನು ಎತ್ತುವುದನ್ನು ಮುಂದುವರಿಸೋದಾಗಿ ಹೇಳಿದೆ ಮತ್ತು ಎಲ್ಲ ವಿಷಯಗಳ ಕುರಿತು ವಿರೋಧ ಪಕ್ಷಗಳಿಗೆ ಪ್ರತಿಕ್ರಿಯಿಸೋಕೆ ಸರ್ಕಾರ ಸರ್ವಪಕ್ಷ ಸಭೆಯನ್ನ ಕರಿಬೇಕು ಅಂತ ಅದು ಒತ್ತಾಯಿಸಿದೆ. Third point, the union government should immediately call an all-party meeting to discuss the precarious current economic situation, unemployment, price rise and farmers issue and other people-centric issues. Unemployment, price rise and farmers issue and atrocities and people-centric issues. ರೈತರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೇನೂ ಚರ್ಚೆ ನಡೆಸಲಾಗಿದೆ. ದೇಶದ ಹಲವು ಭಾಗಗಳಲ್ಲಿ ರಸಗೊಬ್ಬರ ಬಿಕ್ಕಟ್ಟು ಉಂಟಾಗಬಹುದು. ಪೆಟ್ರೋಲ್ ಮತ್ತು ಡೀಸೆಲ್ ಬಿಕ್ಕಟ್ಟು ಕೂಡ ಇದೆ. ಹಣದುಬ್ಬರ ಆಘಾತಕಾರಿಯಾಗಿ ಏರ್ತಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಿಂದಾಗಿ ಸಿಲಿಂಡರ್ಗಳು ಹೆಚ್ಚು ದುಬಾರಿಯಾಗಿವೆ. ಎಲ್ಲ ಆಹಾರ ಪದಾರ್ಥಗಳು ಹೆಚ್ಚು ದುಬಾರಿಯಾಗಿವೆ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ವಪಕ್ಷ ಸಭೆಯನ್ನ ಕರೆಯುವಂತೆ ಸರ್ಕಾರದ ಎದುರು ಬೇಡಿಕೆ ಇಡಲಾಗಿದೆ. ಅಲ್ಲದೆ ಇಂಡಿಯಾ ಮೈತ್ರಿಕೂಟ ಈಗ ಪ್ರತಿ 2 ತಿಂಗಳಿಗೊಮ್ಮೆ ಸಭೆ ಸೇರೋಕೆ ನಿರ್ಧರಿಸಿದೆ. ಮುಂದಿನ ಸಭೆ ಹೈದರಾಬಾದ್ನಲ್ಲಿ ನಡೆಯಲಿದೆ ಅಂತ ಘೋಷಣೆ ಮಾಡಲಾಗಿದೆ. Fourth, it was agreed that all of us parties would meet every 2 months. The next meeting will be held in Hyderabad
on 8th August. ಐದನೇ ಅತ್ಯಂತ ಮುಖ್ಯವಾದ ವಿಷಯ ಅಂದರೆ ಮಳೆಗಾಲದ ಅಧಿವೇಶನದಲ್ಲಿ ಸರ್ಕಾರವನ್ನ ಹೇಗೆ ಮೂಲೆಗುಂಪು ಮಾಡೋದು ಅನ್ನೋದರ ಚರ್ಚೆ ಆಗಬೇಕು ಅಂತ ನಿರ್ಧಾರ ಮಾಡಲಾಗಿದೆ. Then 5th point, Parliament coordination will continue during the monsoon session with daily morning meetings in the office of the Honorable, as usual, leader of opposition party. And just I want to correct it. This I said that every 2 months our meeting will be held. The date will be fixed because I said August or 8th. That we will decide the date and let you know. But every 2 months we are going to meet. ಡಿಎಂಕೆ ಈಗಾಗಲೇ ಸಭೆಯನ್ನು ಬಹಿಷ್ಕರಿಸಿತ್ತು ಮತ್ತು ಎಎಪಿ ಈ ಸಭೆಯಲ್ಲಿ ಭಾಗವಹಿಸಿಲ್ಲ. ಆದರೆ ಹೆಚ್ಚಿನ ವಿಪಕ್ಷಗಳು ಸಭೆಯಲ್ಲಿದ್ವು. ಒಕ್ಕೂಟ ಸಭೆಯ ಬಗ್ಗೆ ಹರಡ್ತಿರುವ ಎಲ್ಲಾ ವದಂತಿಗಳು ಸತ್ಯಕ್ಕೆ ದೂರವಾಗಿದೆ ಅಂತ ಇದು ತೋರಿಸುತ್ತೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, ಅಖಿಲೇಶ್ ಯಾದವ್, ಜಮ್ಮು ಮತ್ತು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ, ಶರದ್ ಪವಾರ್ ಅವರ ಪುತ್ರಿ ಸುಪ್ರಿಯಾ ಸುಲೆ ಮೊದಲಾದವರು ಭಾಗಿಯಾಗಿದ್ರು. ಎಡಪಕ್ಷಗಳು ಭಾಗವಹಿಸಿವೆ, ಅವು ಬರೋದಿಲ್ಲ ಅಂತ ಹೇಳಲಾಗ್ತಿತ್ತು. ಅಲ್ಲದೆ ಮಮತಾ ಬ್ಯಾನರ್ಜಿ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ರು. ತೇಜಸ್ವಿ ಯಾದವ್, ಮೆಹಬೂಬಾ ಮುಫ್ತಿ ಜೊತೆಗೆ ಜಮ್ಮು ಮತ್ತು ಕಾಶ್ಮೀರ ಮತ್ತು ವಿವಿಧ ರಾಜ್ಯಗಳ ಇತರ ಪ್ರಮುಖ ನಾಯಕರು ಕೂಡ ಸಭೆಯಲ್ಲಿ ಹಾಜರಿದ್ರು. ಆದ್ರೆ ಇದೆಲ್ಲದರ ನಡುವೆ ಅಭಿಜಿತ್ ದೀಪ್ಗೆ ಅವರಿಂದ ದೊಡ್ಡ ದಾಳಿ ನಡೆದಿದೆ. ಪ್ರಧಾನಿ ಮೋದಿ ಯುದ್ಧ ನಿಲ್ಲಿಸ್ತಾರೆ, ಆದ್ರೆ ಪತ್ರಿಕೆ ಸೋರಿಕೆ ತಡೆಯೋಕೆ ಸಾಧ್ಯವಾಗ್ತಿಲ್ಲ ಅಂತ ದೀಪ್ಗೆ ಟೀಕಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದ ದೀಪ್ಗೆ ಯುವಕರು ಪಾಕಿಸ್ತಾನಿಗಳು, ವಿದ್ಯಾರ್ಥಿಗಳು ಪಾಕಿಸ್ತಾನಿಗಳು, ವಿರೋಧ ಪಕ್ಷಗಳು ಪಾಕಿಸ್ತಾನಿಗಳು ಮತ್ತು ಪತ್ರಕರ್ತರು ಪಾಕಿಸ್ತಾನಿಗಳು ಅಂತ ಆಗಿದ್ದಾರೆ ಅಂತ ಸರ್ಕಾರ ಎಲ್ಲರನ್ನ ಹೇಗೆ ನಡೆಸ್ಕೊಳ್ತಿದೆ ಅನ್ನೋದರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಹಾಗಾದ್ರೆ ಸರ್ಕಾರ ಮತ್ತು ಅದರ ಐಟಿ ಸೆಲ್ ಮಾತ್ರ ಭಾರತೀಯರ? ದೇಶದ ಉಳಿದವರೆಲ್ಲರೂ ಕೂಡ ಪಾಕಿಸ್ತಾನಿಗಳ ಅಂತ ದೀಪ್ಗೆ ಪ್ರಶ್ನೆ ಮಾಡಿದ್ರು. ಈ ನಡುವೆ ಅಭಿಜಿತ್ ದೀಪ್ಗೆ ಅವರನ್ನ ನಿಜವಾಗಿಯೂ ರಾಹುಲ್ ಗಾಂಧಿಗೆ ಹಾನಿ ಮಾಡೋಕೆ ಬಳಸಲಾಗ್ತಿದೆಯಾ ಅನ್ನೋ ಪ್ರಶ್ನೆನೂ ಎದ್ದಿದೆ. ಕಳೆದ ಹಲವಾರು ದಿನಗಳಿಂದ ಯುವ ಕಾಂಗ್ರೆಸ್ ಮತ್ತು ಎನ್ಎಸ್ಯುಐ ಪ್ರತಿಭಟನೆ ನಡೆಸುತ್ತಿವೆ. ಅವರು ದೇಶದ ವಿವಿಧ ಭಾಗಗಳಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ವಿರೋಧ ಪಕ್ಷವನ್ನ ಎಂದಿಗೂ ತೋರಿಸದ ಅದೇ ಮಾಧ್ಯಮ ಸಿಜೆಪಿ ಪ್ರತಿಭಟನೆಯ ಬಗ್ಗೆ ವರದಿ ಮಾಡ್ತಿವೆ. ಅಭಿಜಿತ್ ದೀಪ್ಗೆ ದೇಶಾದ್ಯಂತ ಪ್ರತಿಭಟನೆಯನ್ನ ಘೋಷಣೆ ಮಾಡಿದ್ದಾರೆ. ಆದರೆ ಅವರು ಯಾರ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾರೆ? ಹೆಚ್ಚಿನ ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ. ಸಿಜೆಪಿ ಬಿಜೆಪಿ ವಿರುದ್ಧ ಪ್ರತಿಭಟನೆ ನಡೆಸಲಿದ್ರೆ ಅದು ಬಿಜೆಪಿಗೆ ಮಾತ್ರ ಹಾನಿ ಮಾಡುತ್ತೆ. ಇದೆಲ್ಲದರ ನಡುವೆ ಇಂಡಿಯಾ ಮೈತ್ರಿಕೂಟದ ಜನಬಂಧನ ಸಭೆ ಮಹತ್ವ ಪಡೆದಿದೆ. ಅದು ಶಿಕ್ಷಣ ವ್ಯವಸ್ಥೆಯ ಲೋಪ ಮಾತ್ರವಲ್ಲದೆ ದೇಶ ಎದುರಿಸುತ್ತಿರುವ ಹಲವಾರು ಸಮಸ್ಯೆಗಳ ವಿರುದ್ಧ ಮೋದಿ ಸರ್ಕಾರದ ಮೇಲೆ ಮುಗಿ ಬೀಳೋಕೆ ದೊಡ್ಡ ಮಟ್ಟದಲ್ಲಿ ತಯಾರಾಗ್ತಿದೆ ಅನ್ನೋ ಸುಳಿವು ಈ ಸಭೆಯ ಮೂಲಕ ಸಿಕ್ಕಿದಂತಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.